ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಯೂಟ್ಯೂಬಲ್ಲಿ ಅಂದರೆ ವೈಟಿ ಸ್ಟುಡಿಯೋದಲ್ಲಿ ಒಂದು ಹೊಸ ಫೀಚರ್ ಬಂದಿದೆ. ಸೊ ಅದು ಏನಕ್ಕೆ ಯೂಸ್ ಮಾಡ್ತಾರೆ, ಅದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ, ಸೊ ಇದೆಲ್ಲವನ್ನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಎಷ್ಟೋ ಜನ ವಿಡಿಯೋ ನೋಡ್ತೀರಾ, ನಿಮ್ಗೆ ಯೂಸ್ ಆಗುತ್ತೋ ಇಲ್ವೋ ಒಟ್ಟಿನಲ್ಲಿ ನೋಡ್ತೀರಾ, ಬಟ್ ಲೈಕೇ ಮಾಡೋದಿಲ್ಲ. ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಯೂಸ್ ಆದರೆ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಇದನ್ನು ಶೇರ್ ಮಾಡಿ. ಓಕೆನಾ? ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಎಲ್ರಿಗೂ ವೈಟಿ ಸ್ಟುಡಿಯೋದಲ್ಲಿ ಒಂದು ಯೂಟ್ಯೂಬರು ಹೊಸ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ ಅದು ಏನಪ್ಪ ಅಂದರೆ ಕಮ್ಯುನಿಟಿ ಅಂತ. ಇವಾಗ ಮೊದಲೆಲ್ಲ ಏನಿತ್ತು, ಕಮೆಂಟ್ ಅಂತ ಇತ್ತು. ಸೊ ಇದರಲ್ಲಿ ಇವಾಗ ಕಮ್ಯುನಿಟಿ ಅಂತ ಹೇಳ್ಬಿಟ್ಟು ಬರ್ತಾಯಿದೆ. ಓಕೆನಾ? ಅದರಲ್ಲಿ ಇವಾಗ ಅದರ ಕಮ್ಯುನಿಟಿನ ಟೈಪ್ ಮಾಡಿದರೆ ಅಂದರೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಕಮೆಂಟ್ ಅಂತ ಇದೆ ಮತ್ತು ರಿಟರ್ನಿಂಗ್ ವ್ಯೂಸ್ ಅಂತ ಇದೆ. ಇದೆಲ್ಲವೂ ಕೂಡ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ನಿಮಗೆ ಯಾವ ವಿಡಿಯೋಗೆ ಅಂದರೆ ಯಾವ ಒಂದು ವಿಡಿಯೋಗೆ ಜಾಸ್ತಿ ಕಮೆಂಟ್ ಬಂದಿದೆ, ಯಾವ ದಿನದಲ್ಲಿ ಕಮೆಂಟ್ ಬಂದಿದೆ, ಸೊ ಅದು ಎಲ್ಲವೂ ಕೂಡ ಒಂದು 28 ಡೇಸ್, 90 ಡೇಸ್, 360 ಡೇಸ್, ಸೊ ಅದೆಲ್ಲನೂ ಕೂಡ ಮೇಲ್ಗಡೆ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ತೋರಿಸ್ತಾ ಹೋಗುತ್ತೆ. ನೋಡಿ, ನನಗೆ 365 ಡೇಸಲ್ಲಿ 736 ಅಷ್ಟು ಕಮೆಂಟ್ ಬಂದಿದೆ. ಸೊ ಯಾವ್ಯಾವ ವಿಡಿಯೋಗೆ ಎಷ್ಟು ಕಮೆಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಇದೆಲ್ಲವೂ ಕೂಡ ಇದರಲ್ಲಿ ತಿಳಿಸ್ತಾರೆ. ಓಕೆನಾ? ಅದಕ್ಕೆ ಇದು ಯೂಸ್ ಆಗುತ್ತೆ. ಓಕೆನಾ? ಇಲ್ಲಿ ನನಗೆ ನವೆಂಬರ್ ತಿಂಗಳಲ್ಲಿ ನೋಡಿ 171 ಅಷ್ಟು ವ್ಯೂಸ್ ಅಂದರೆ ಕಮೆಂಟ್ ಬಂದಿದೆ. ಸೊ ಇದೆಲ್ಲ ಕೂಡ ನಮಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ, ಯಾವ ಒಂದು ವಿಡಿಯೋಗೆ ಮೆಸೇಜ್ ಜಾಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ರಿಟರ್ನಿಂಗ್ ವೀವ್ ಅಂತ ಇದೆ. ಆ ರಿಟರ್ನಿಂಗ್ ವೀವ್ ಏನಂದರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಚಾನಲ್, ನಿಮ್ಮ ಒಂದು ವಿಡಿಯೋ ಯಾರು ಪದೇ ಪದೇ ರಿಟರ್ನಿಂಗ್ ವೀವ್ ಅಂದರೆ ನೋಡದೇ ಇರೋರು ಮತ್ತೆ ಬಂದು ವಿಡಿಯೋನ ವಾಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ನನಗೆ ಇಲ್ಲಿ ರಿಟರ್ನಿಂಗ್ ವೀವ್ 137 ಅಂತ ಇದೆ. ಅಂದರೆ 28 ಡೇಸಲ್ಲಿ 1 ಮಂತಲ್ಲಿ ನನಗೆ 28 ಡೇಸಲ್ಲಿ ನನಗೆ 134 ಅಷ್ಟು ರಿಟರ್ನಿಂಗ್ ವೀವ್ ಬಂದಿದೆ. ಅದಾದಮೇಲೆ 90 ಡೇಸಲ್ಲಿ ನೀವು ಕ್ಲಿಕ್ ಮಾಡಿದರೆ 67 ಅಷ್ಟು ನನಗೆ ರಿಟರ್ನಿಂಗ್ ವ್ಯೂಸ್ ಬಂದಿದೆ. ಬಟ್ ನೀವು ವ್ಯೂವರ್ಸ್ ನನಗೆ ನನ್ನ ಚಾನಲ್ನ, ನನ್ನ ವಿಡಿಯೋನ ಹೊಸದಾಗಿ ಎಷ್ಟು ಜನ ನೋಡಿದ್ದಾರೆ ಅಂದರೆ 13,790 ಜನ ನೋಡಿದ್ದಾರೆ ಹೊಸದಾಗಿ. ಓಕೆ, 28 ಡೇಸಲ್ಲಿ 3,000 ಮೇಲೆ ಜನ ನೋಡಿದ್ದಾರೆ. ಸೊ ಈ ಥರ ನಮಗೆ ಅದು ಹೆಲ್ಪ್ ಆಗುತ್ತೆ. ಓಕೆನಾ? ಇಲ್ಲಿ ಕೆಳಗಡೆ ಕಮೆಂಟ್ ಅಂತ ಇದೆ ನೋಡಿ. ಕಮೆಂಟಲ್ಲಿ ಕೆಳಗಡೆ ಕಮೆಂಟ್ ಮಾಡಿರ್ತಾರಲ್ವ ನಿಮ್ಮ ವಿಡಿಯೋಗೆ, ಯೂಟ್ಯೂಬರು ಅವರೇ ನಿಮಗೆ ಸಜೆಷನ್ ಮಾಡ್ತಾರೆ. ಅಂದರೆ ಈ ಥರ ಮೆಸೇಜ್ ಬಂದಿದೆ ಅಲ್ವಾ, ಸೊ ಅದಕ್ಕೆ ನೀವು ಏನಾದರೂ ಇಲ್ಲಿ ಟೈಪಿಂಗ್ ಮಾಡಿರ್ತಾರೆ, ಸೂಪರ್, ಸ್ಮೈಲೀಸ್, ಥ್ಯಾಂಕ್ ಯು ಸೊ ಮಚ್, ನಿಮಗೆ ರಿಪ್ಲೈ ಮಾಡಬೇಕಲ್ವ, ಅವರು ಕೊಟ್ಟಿರ್ತಾರೆ. ನಿಮ್ಗೆ ಅದರಲ್ಲಿ ಏನಾದರೂ ರಿಪ್ಲೈ ಮಾಡಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸೊ ನೋಡಿ ಆಟೋಮೆಟಿಕಲಿ ಅದು ಟೈಪ್ ಆಗಿಬಿಡುತ್ತೆ. ಆವಾಗ ನೀವು ಸೆಂಡ್ ಮಾಡಿದರೆ ನಿಮಗೆ ಅವ್ರಿಗೆ ಕಮೆಂಟ್ ರಿಪ್ಲೈ ಹೋಗುತ್ತೆ. ಓಕೆನಾ? ಆ ಒಂದು ಫೀಚರ್ ಕೂಡ ಬಂದಿದೆ. ಸೊ ಕೆಳಗಡೆ ಇವಾಗ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಇದೆ. ಇದು ನಿಮಗೆ ಮೇಯ್ನಾಗಿ ಯೂಸ್ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಇಷ್ಟು ಜನ ಇದೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಏನಪ್ಪ ಅಂದರೆ ನಿಮ್ಮೊಂದು ಚಾನಲ್ ಜಾಸ್ತಿ ಯಾರು ವ್ಯೂ ಮಾಡ್ತಾ ಇದ್ದಾರೆ, ಇವಾಗ ಯಾರು ನಿಮ್ಮ ಚಾನಲ್ನ ಎಂಗೇಜ್ ಆಗಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸುತ್ತೆ. ಇಷ್ಟು ಜನ ನನಗೆ ನನ್ನ ಒಂದು ವಿಡಿಯೋನ ಕಂಪಲ್ಸರಿಯಾಗಿ ನೋಡ್ತಾರೆ, ಹಾಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದಾರೆ, ಜಾಸ್ತಿ ನೋಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ನನಗೆ ಸ್ವಲ್ಪ ಜನದ್ದು ಕಾಣಿಸ್ತಾ ಇದೆ. ಅಂದರೆ 1 ವೀಕ್ 28 ಡೇಸ್ ಅದು ಏನು ಫಿಕ್ಸ್ ಆಗುತ್ತೆ ಅಲ್ಲ ಅಷ್ಟು ಜನದ್ದು ತೋರಿಸುತ್ತೆ. ಇವಾಗ ನನಗೆ ನಾಗರಾಜ್ ಪೂರ್ಣಿಮಾ ಬ್ಲಾಗ್ಸ್ ಅವರು ನನ್ನ ಒಂದು ಚಾನಲ್ನ ಎಂಗೇಜ್ ಆಗಿದ್ದಾರೆ, ಅವರು ನೋಡ್ತಾ ಇದ್ದಾರೆ, ಅಂದರೆ ಜಾಸ್ತಿ ನೋಡಿದ್ದಾರೆ. ಕೆಳಗಡೆ ನೋಡಿ ಅವರು ಎಷ್ಟು ಅಂದರೆ ಕಮೆಂಟ್ ಮಾಡಿದ್ದಾರೆ, ಯಾವ ವಿಡಿಯೋ ಕಮೆಂಟ್ ಮಾಡಿದ್ದಾರೆ, ಸೊ ಅದೆಲ್ಲನೂ ಕೂಡ ತೋರಿಸುತ್ತೆ. ಓಕೆನಾ? ಕೆಳಗಡೆ ನೋಡಿ ಅಲ್ಲಿ ಕೊಟ್ಟಿದ್ದಾರೆ, ಆನ್ ದಿಸ್ ಚಾನಲ್ ಪಬ್ಲಿಕ್ ಸಬ್ಸ್ಕ್ರೈಬರ್ಸ್ ಅಲೋಸ್ ಎವ್ರಿ ಒನ್ ಟು ಸಿ ದೇರ್ ಸಬ್ಸ್ಕ್ರೈಬರ್ಸ್ ಅಂತ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಇದು ಏನಪ್ಪ ಅಂದರೆ ಅವರ ಒಂದು ಸಬ್ಸ್ಕ್ರೈಬರ್ಸ್ ಅಂದರೆ ಅವರು ಯಾರಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾರಲ್ವ ಆ ಒಂದು ಲಿಸ್ಟ್ ಕೂಡ ಕೆಳಗಡೆ ಬಂದಿದೆ ನೋಡಿ, ಸಬ್ಸ್ಕ್ರಿಪ್ಷನ್ಸ್ ಅಂತ ಹೇಳ್ಬಿಟ್ಟು. ಅದು ಏನಿದೆ ಅಂದರೆ ಅವ್ರು ಯಾರಿಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಲ್ವ, ಅವ್ರು ಯಾರು ವಿಡಿಯೋನ ಅಂದರೆ ಚಾನಲ್ನ ವಾಚ್ ಮಾಡ್ತಾ ಇರ್ತಾರಲ್ವ ಅದು ಕೂಡ ಕೆಳಗಡೆ ಕಾಣುತ್ತೆ. ಓಕೆನಾ? ಇವಾಗ ನೆಕ್ಸ್ಟ್ ಬಂದರೆ ನನಗೆ ಸರಳ ರುಚಿ ಅವರು ಕೂಡ ನನ್ನ ಒಂದು ಚಾನಲ್ನ ವಾಚ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರದ್ದು ಕೂಡ ಅವ್ರು ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅದು ಕೂಡ ಗೊತ್ತಾಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನಮ್ಮ ಚಾನಲ್ ಎಷ್ಟು ಜನ ನಮಗೆ ನೋಡ್ತಾ ಇದ್ದಾರೆ, ಎಷ್ಟು ಜನ ಜಾಸ್ತಿ ನಮ್ಮ ಒಂದು ಚಾನಲ್ನ ಡೈಲಿ ಅಪ್ಡೇಟ್ ಅಂದರೆ ಡೈಲಿ ವಾಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ನೋಡಿ DJ ಕೇಕ್ಸ್ ಅವ್ರ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ, ಅದೇ ಯಾವ ವಿಡಿಯೋಗೆ ಅವ್ರು ಕಮೆಂಟ್ ಮಾಡಿದ್ದಾರೆ, ಸೊ ಇದೆಲ್ಲವೂ ಗೊತ್ತಾಗುತ್ತೆ ಈ ಒಂದು ಕಮ್ಯುನಿಟಿ ಸ್ಪಾಟ್ಲೈಟಲ್ಲಿ. ಓಕೆನಾ? ಇಲ್ಲಿ ಕೆಳಗಡೆ ಮತ್ತೆ ಲಕ್ಷ್ಮೀ ಬ್ಲಾಗ್ಸ್
ಅವರು ಯಾವ ಒಂದು ವಿಡಿಯೋಗೆ ಕಮೆಂಟ್ ಮಾಡಿದ್ದಾರೆ, ಏನು ಕಮೆಂಟ್ ಮಾಡಿದ್ದಾರೆ, ಅಥವಾ ನೀವು ರಿಟರ್ನ್ ರಿಪ್ಲೈ ಮಾಡಿದ್ದೀರಾ ಇಲ್ವೋ, ಸೊ ಎಲ್ಲವನ್ನೂ ಗೊತ್ತಾಗುತ್ತೆ. ಆಮೇಲೆ ಅವ್ರು ಯಾರ್ಯಾರಿಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಆ ಒಂದು ಲಿಸ್ಟ್ನು ಕೂಡ ಅದರಲ್ಲಿದೆ. ಓಕೆನಾ. ಇಲ್ಲಿ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರ ಚಾನಲ್ ಓಪನ್ ಆಗುತ್ತೆ. ಓಕೆನಾ. ನೀವೇನಾದರೂ ಮತ್ತೆ ಅವ್ರಿಗೇನಾದರೂ ಅವ್ರ ವಿಡಿಯೋ ವಾಚ್ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ವಾಚ್ ಮಾಡಿ ಅವ್ರಿಗೆ ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಈ ಒಂದು ಫೀಚರ್ ನಿಮಗೇನಾದರೂ ಇನ್ನೂ ಕೂಡ ಬಂದಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು YT ಸ್ಟುಡಿಯೋನ ಅಪ್ಡೇಟ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಬರುತ್ತೆ. ಓಕೆನಾ. ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಥ್ಯಾಂಕ್ ಯು.